ಚಲನಚಿತ್ರೋದ್ಯಮದಲ್ಲಿ ಉನ್ನತ ಮಟ್ಟಕ್ಕೆ ಏರಿದ್ರು ತಮ್ಮ ಹಿಂದಿನ ಮತ್ತು ಸಾಮಾನ್ಯ ಜೀವನವನ್ನ ಮರೆಯದ ವ್ಯಕ್ತಿತ್ವಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ದೊಡ್ಡ ಸಾಕ್ಷಿಯಾಗ್ತಾರೆ. ಚಿತ್ರರಂಗಕ್ಕೆ ಪ್ರವೇಶಿಸುವ ಮೊದಲು ಅವರು ಬೆಂಗಳೂರು ಸಾರಿಗೆ ಸೇವೆಯಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇತ್ತೀಚೆಗೆ ರಜನಿಕಾಂತ್ ಕಂಡಕ್ಟರ್ ಆಗಿದ್ದ ದಿನಗಳ ಮೂಲ ಐಡಿ ಕಾರ್ಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೀಗ ಈ ಅಪರೂಪದ ಐಡಿ ಕಾರ್ಡ್ ವೈರಲ್ ಆಗ್ತಾ ಇದ್ದು ಅವರ ಅಭಿಮಾನಿಗಳಲ್ಲಿ ರೋಮಾಂಚನವನ್ನು ಮೂಡಿಸಿದೆ. ಆದರೆ ವೈರಲ್ ಆಗುತ್ತಿರುವ ಈ ಕಾರ್ಡ್ ನಿಜಾನಾ ಅಥವಾ AI ನಿರ್ಮಿತ ಫೇಕ್ ಕಾರ್ಡ್ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೂ ರಜನಿಕಾಂತ್ ಫ್ಯಾನ್ಸ್ ಮಾತ್ರ ಈ ಹಳೆಯ ಫೋಟೋವನ್ನು ನೋಡಿ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಈ ಫೋಟೋಗಳನ್ನು ಎಲ್ಲೆಡೆ ಶೇರ್ ಮಾಡ್ತಾ ಇದ್ದಾರೆ. ರಜನಿಕಾಂತ್ ಅವರ ನಿಜವಾದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಈ ಗುರುತಿನ ಚೀಟಿಯಲ್ಲಿ ಸ್ಪಷ್ಟವಾಗಿ ಅದನ್ನು ಬರೆಯಲಾಗಿದೆ. ಜೊತೆಗೆ ಅವರ ಕಂಡಕ್ಟರ್ ಬ್ಯಾಡ್ಜ್ ಸಂಖ್ಯೆಯು ಕೂಡ ಅದರಲ್ಲಿ ಗೋಚರಿಸುತ್ತೆ. ಇದರ ಎಲ್ಲದರ ಜೊತೆಗೆ ಅವರು ಶ್ರೀನಗರ ಡಿಪೋದಲ್ಲಿ ರೂಟ್ ನಂಬರ್ 10A ಬಸ್ನಲ್ಲಿ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂದರೆ 1971ರಲ್ಲಿ ಅವರಿಗಿದ್ದ ಮಾಸಿಕ ಸಂಬಳ ಕೇವಲ 275 ರೂಪಾಯಿ ಅಂತ ಆ ಕಾರ್ಡ್ನಲ್ಲಿ ನಮೂದಿಸಲಾಗಿದೆ. ಜೊತೆಗೆ ರಜನಿಕಾಂತ್ ಅವರು ಕಂಡಕ್ಟರ್ ಆಗಿದ್ದಾಗ ಅವರು ಟಿಕೆಟ್ ನೀಡುತ್ತಿದ್ದ ಶೈಲಿ ಮತ್ತು ಪ್ರಯಾಣಿಕರೊಂದಿಗೆ ಮಾತನಾಡುವ ರೀತಿ ಆಗ ಅನೇಕ ಜನರ ಗಮನವನ್ನು ಸೆಳೆದಿತ್ತು ಅಂತ ಅವರ ಹಳೆಯ ಸ್ನೇಹಿತರು ಹೇಳಿಕೊಂಡಿದ್ರು. ಇನ್ನು ತಾರಾಪಟ್ಟವನ್ನು ಗಳಿಸಿದ ನಂತರವೂ ಕೂಡ ರಜನಿಕಾಂತ್ ತಮ್ಮ ಹಳೆಯ ವೃತ್ತಿಯನ್ನ ಮತ್ತು ಆ ದಿನಗಳಲ್ಲಿ ತಮ್ಮ ಬೆಂಬಲಕ್ಕೆ ನಿಂತಿದ್ದ ಚಾಲಕ ರಾಜ್ ಬಹದ್ದೂರ್ ಅವರನ್ನ ಯಾವತ್ತೂ ಮರೆಯಲಿಲ್ಲ. ಕೆಲವು ತಿಂಗಳ ಹಿಂದೆ ರಜನಿಕಾಂತ್ ಬೆಂಗಳೂರಿನ ಜಯನಗರ BMTC ಬಸ್ ಡಿಪೋಗೆ ಭೇಟಿ ನೀಡಿ ಅಲ್ಲಿನ ಚಾಲಕರು ಮತ್ತು ಕಂಡಕ್ಟರ್ಗಳೊಂದಿಗೆ ಕಾಲ ಕಳೆದು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರ ಸಂಯೋಜನೆಯಲ್ಲಿ ರಜನಿಕಾಂತ್ ನಟಿಸಿರುವ ಕೂಲಿ ಚಿತ್ರದ ಪೋಸ್ಟರ್ಗಳು ವಿಶಿಷ್ಟವಾದ ಬಸ್ ಕಂಡಕ್ಟರ್ ಬ್ಯಾಡ್ಜ್ ಸಂಖ್ಯೆಯನ್ನು ಸಹ ತೋರಿಸುತ್ತೆ. ಆದಾಗ್ಯೂ ನಿರ್ದೇಶಕರು ಇತ್ತೀಚೆಗೆ ಆ ಸಂಖ್ಯೆ ಲೋಕೇಶ್ ಕನಕರಾಜ್ ಅವರ ತಂದೆಯ ಬ್ಯಾಡ್ಜ್ ಸಂಖ್ಯೆ ಎಂದು ಬಹಿರಂಗಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಮೂಲ ಕಂಡಕ್ಟರ್ ಐಡಿ ಕಾರ್ಡ್ ಹೊರಬರದಂತೆ ಅಭಿಮಾನಿಗಳನ್ನು ಅದನ್ನು ಹೆಚ್ಚು ಹಂಚಿಕೊಳ್ತಾ ಇದ್ದಾರೆ. ಸರಳ ಕಂಡಕ್ಟರ್ನಿಂದ ಭಾರತೀಯ ಚಲನಚಿತ್ರ ಜಗತ್ತನ್ನು ಆಳುವ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿರೋದು ನಿಜವಾಗಿಯೂ ಅನೇಕರಿಗೆ ಸ್ಫೂರ್ತಿದಾಯಕವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.